ನಮಸ್ಕಾರ ರೀ ಎಲ್ಲರಿಗೆ ಜೈ ಬೋಲದಿ ಮಿತ್ಯ ಅನ್ಕೋತ ನಾ ಇವಾಗ ಸ್ಟಾರ್ಟ್ ಮಾಡೀವ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟಿ. ನೋಡಿರಿ ತಾಲಿಪಟಿ ಮಾಡೋ ಸ್ಪೆಷಲ್ ವಿಧಾನ ನಾ ಹೇಳಿಕೊಡ್ತೀನಿ. ಬಾಜಾರಿಂದ ಏನು ಮಾಡ್ಬೇಕ್ರಿ, ಒಂದು ಚಲೋದು ಮೆಂತ್ಯ ಪಲ್ಯ ತೊಗೊಂಬರ್ಬೇಕ್ರಿ. ಮೆಂತ್ಯ ಪಲ್ಯ ಮಾರಕ್ಕೆ ಕೂತಿರ್ತಾರಲ್ಲಿ ಮೆಂತ್ಯ ಪಲ್ಯ ತೊಗೊಂಬಂದು ನಾ 10 ರೂಪಾಯಿಗೆ ಎರಡು ತಂದಿನಿ ರೀ. ತಂದು ಅವಕ್ಕನ್ನೆಲ್ಲ ಏನು ಮಾಡೋದೀನಿ ಅಂದ್ರೆ ಸೋಸಾಕತ್ತೀನಿ. ಸೋಸೋದಂದ್ರೆ ಏನು ರೀ, ಅವಕ್ಕೂರನ್ನ ಏನು ಮಾಡೋದು ಅಂದ್ರೆ ಎಲೆ ತೆಗೆದು ಬೇರೆಗೆ ಹಾಕೋದು, ಕಡ್ಡಿ ಇದ್ದದ್ದು ಸೈಡ್ ಇಡಬೇಕ್ರಿ. ಅದ್ರಾಗ ಒಂದಿಷ್ಟು ನೀರು ಹಾಕ್ಕೊಂಡು ಸ್ವಚ್ಛಗೆ ತೊಳಿಬೇಕ್ರಿ. ಯಾಕಂದ್ರೆ ಕಸ ಕಡ್ಡಿ ಅದು ಇರ್ತೈತೆ. ಮತ್ತು ಅದ್ರಾಗ ಈಗ ಏನು ಮಾಡಿರ್ತಾರೆ, ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ರೀ. ನಾವು ಇದ್ದಾಗ ನಂಗೆ ಜವಾರಿ ಸಿಗಂಗಿಲ್ಲ ರೀ. ಈಗ ಅದಕ್ಕೆ ಅದನ್ನು ಏನು ಮಾಡಬೇಕು, ಸ್ವಚ್ಛ ತೊಳಿಬೇಕು. ನಾವು ಹಿಂದಕ್ಕೆ ಅವಾಗೆಲ್ಲ ಹೆಂಡಿ ಗೊಬ್ಬರ ಕುಂಡಿ ಗೊಬ್ಬರ ಹಾಕಿ ಬೆಳೆಸ್ತಿದ್ದೇವೆ ರೀ. ಈಗ ಹಂಗಿಲ್ಲ. ಅದನ್ನೇ ಮಾಡಬೇಕು, ಸ್ವಚ್ಛ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಒಂದು ಕಡೆ ಹೊಳ್ಳಿ ಹತ್ತಿ ಬೋಗಣ್ಣಾಗ ತೆಗೆದಿಟ್ಕೋಬೇಕು. ಈಗ ಏನು ಮಾಡೋದ್ರಿ, ನಾವು ಒಂದೆರಡು ಗಜ್ಜರಿ ಸೌತೆಕಾಯಿ ತೊಗೊಂಡೇನಿ ರೀ. ಗಜ್ಜರಿ ಸೌತೆಕಾಯಿ ತೊಗೊಂಡು ಅವಕ್ಕೂರ್ನು ಕೂಡ ಏನು ಮಾಡ್ಬೇಕಂದ್ರೆ ಕಟ್ ಮಾಡ್ಬೇಕ್ರಿ. ಇದನ್ನು ಸ್ವಲ್ಪ ಏನು ಮಾಡ್ಬೇಕಂದ್ರೆ ಆರಾಕ್ ಬಿಡ್ಬೇಕ್ರಿ. ಆರಾಕ್ ಬಿಟ್ಟು ಈಗ ನೋಡಿರಿ, ನಾನು ಚಲೋ ಎಳೆಯು ಸೌತೆಕಾಯಿ ತಂದೀನಿ. ಈ ಸೌತೆಕಾಯಿ ಕಟ್ ಮಾಡ್ತೇನೆ ರೀ. ಸೌತೆಕಾಯಿ ಸಣ್ಣಗೆ ಕಟ್ ಮಾಡ್ತೀನಿ. ಅದ್ರ ಜೊತೆಗೆ ಏನು ಮಾಡೀನಿ ಅಂದ್ರೆ ಗಜ್ಜರಿನೂ ತಂದೀನಿ ರೀ. ನಾ ಸೌತೆಕಾಯಿ ಗಜ್ಜರಿ ಎಲ್ಲ ಚಂದಾಗ ಏನು ಮಾಡ್ಬೇಕ್ರಿ, ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಈಗ ಏನು ಮಾಡೋದ್ರಿ, ಸಣ್ಣಗೆ ಇವೆಲ್ಲ ಕಟ್ ಮಾಡಿದೇವಲ್ಲ ರೀ. ನೆಕ್ಸ್ಟ್ ಈಗ ಏನು ಮಾಡೋದು, ಮೆಣಸಿನಕಾಯಿ ರೀ. ಮೆಣಸಿನಕಾಯಿ ಏನು ಮಾಡೋದು ಅಂದ್ರೆ ಕಟ್ ಮಾಡಿ ಇದನ್ನು ಮಿಕ್ಸರ್ಗೆ ಹಾಕೋಬೇಕ್ರಿ. ಯಾಕಂದ್ರೆ ಮಿಕ್ಸರ್ಗೆ ಹಾಕೊಂಡೇವಂದ್ರೆ ಆ ಹಿಟ್ಟಿನಾಗ ನಾವು ಕಲಿಸ್ತೀವಲ್ಲ ರೀ, ಮುಂದೆ ಹಿಟ್ಟು ಕಲಿಸೋದು ತೋರಿಸ್ತೀನಿ ನಿಮ್ಗೆ, ಅವಾಗ ಅದು ಅನುಕೂಲ ಆಕೈತಿ. ಸೊ ಈಗ ನಾನು ಮೆಣಸಿನಕಾಯಿ ತೊಗೊಂಡಿನಿ. ತೊಗೊಂಡು ಲಾಟ ಮುರಿದು ಇದನ್ನು ಹಾಕಿನ್ರಿ. ಭಾಳ ಜ್ವಾಗಾತಿಲೇ ಉರಿಬೇಕು ರೀ. ಅದು ಕೈ ಎತ್ತಲೆಲ್ಲರೂ ಇಟ್ಕೊಂಡ್ರಿ, ಮೂಗಿ ಪಾಯಿಗೆ ಹಚ್ಚಿದೆ ಅಂದ್ರೆ ಸುಂಬಳ ಸ್ವರ ಸೋಲ್ತೈತೆ. ಆಮ್ಯಾಗೆ ಅದ್ರಾಗ ಇಟ್ಟು ಜೀರಿಗೆ ಹಾಕಿದೆ. ಜೀರಿಗೆ ಹಾಕಿ ಮಿಕ್ಸರ್ಗೆ ಹಾಕಿದೆ ರೀ. ಅದು ಹಂಗೆ ಹಾಕಿರೋದಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊರಿ. ಮಸ್ತ್ ಆಗ್ಯದ. ಈಗ ಅದು ನೀರು ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚಂದ ಆಕೈತೆ ರೀ. ಈಗ ಏನು ಮಾಡ್ಬೇಕು ರೀ, ಈಗ ನೋಡಿರಿ ಮೆಂತ್ಯ ಪಲ್ಯ ತೊಗೋಬೇಕು. ಮೆಂತ್ಯ ಪಲ್ಯ ತೊಗೊಂಡು ಅದ್ರಾಗ ನಾ ಗಜ್ಜರಿ ಸೌತೆಕಾಯಿ ಸಣ್ಣಗೆ ಹೊಳಿದ್ನಲ್ಲ ಅವಕ್ಕೂರ್ನ ಇದ್ರಾಗ ಹಾಕೋಬೇಕ್ರಿ. ಹಾಕ್ಕೊಂಡು ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ರಿ. ಈಗ ಮೆಂತ್ಯ ಪಲ್ಯ ಗಜ್ಜರಿ ಸೌತೆಕಾಯಿ ಒಂದೇ ಕಡೆ ಹಾಕೊಂಡೇವಲ್ಲ ರೀ. ಈಗ ಅದ್ರಾಗ ನಾವು ಏನು ಮಿಕ್ಸರ್ಗೆ ಹಾಕಿರ್ತೀವಲ್ಲ, ಆ ಮಿಕ್ಸರ್ಗೆ ಹಾಕಿದ್ದು ಮೆಣಸಿನ್ಕಾಯಿ ಅದ್ರಾಗ ಹಾಕ್ಬೇಕ್ರಿ. ಮೆಣಸಿನ್ಕಾಯಿ ನೋಡ್ರಿ, ಹಸಿ ಮೆಣಸಿನ್ಕಾಯಿ ಕೈಲೇ ಮುಟ್ಟಬೇಡ್ರಿ. ನಂತರ ಚಮಚ ತೋರಿ, ಒಂದು ಚಲೋ ಚಮಚ ತೊಗೊಂಡು ಕೆಬರಿ ಕೈಲೇ ಮುಟ್ಟಿದ್ರಿ. ಆಮ್ಯಾಗ ನೋಡ್ರಿ, ನಿಮ್ಮದು ಕೈಲೇ ಮುಟ್ಟಿ ಎಲ್ಲರ ಮುಟ್ಕೊಂಡ್ರಿ ಅಂದ್ರೆ ಮುಗಿದ ಹೋಯ್ತು, ಉರ್ಯಾಕೆ ಚಾಲೂನೇ ಆಕೈತಿ. ಇದನ್ನೆಲ್ಲ ಮಿಕ್ಸ್ ಆಗಂಗೆ ಕಲಿಸ್ಬೇಕ್ರಿ. ಈಗ ಮಿಕ್ಸ್ ಆಗಂಗೆ ಇದನ್ನೆಲ್ಲ ಕಲಿಸಿದ ತಿಕ್ಕೋರಿ. ಮೆಣಸಿನ್ಕಾಯಿ ಖಾರ ಎಲ್ಲ ಕಡೆ ಹೋಗೈತಿ. ಈಗ ಮೆಣಸಿನ್ಕಾಯಿ ಖಾರ ಹೋಗಿಂದ ಈಗ ನೋಡ್ರಿ, ನಾನು ಹಿಟ್ಟು ತೊಳತ್ತೀನಿ. ಯಾವ ಹಿಟ್ಟಪ್ಪ ಇದ್ರದು, ಜ್ವಾಳದ ಹಿಟ್ಟ. ಸುಳ್ಳು ಹೇಳಿದೆ ರೀ, ಗೋಧಿ ಹಿಟ್ಟ. ಜ್ವಾಳದ ಹಿಟ್ಟು ತೊಗೊಂಡ್ರಿ, ಮತ್ತು ಗೋಧಿ ಹಿಟ್ಟು ತೊಗೊಂಡು ಇದ್ರಾಗ ಹಾಕಿ ಈಗ ಏನು ಮಾಡ್ಬೇಕ್ರಿ, ಮತ್ತೆ ಹೊಳ್ಳಿ ಗುಲ್ಗುಲ್ ಹಿಟ್ಟು ಮಾಡ್ಬೇಕ್ರಿ. ಗುಲ್ಗುಲ್ ಹಿಟ್ಟು ಎಲ್ಲ ಗುಲ್ಗುಲ್ ಮಾಡಿ ಇದನ್ನೆಲ್ಲದಕ್ಕೂ ಮಿಕ್ಸ್ ಹಾಕೋದಿಲ್ಲ ರೀ. ಇದ್ರಾಗ ಮತ್ತೇನು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸಸ್ತಾ ತಿಳಿ ಭಾಳ ಹಾಕಬಾರ್ದು. ಆಮ್ಯಾಗ ಅರಿಶಿನ ಪುಡಿ ಹಾಕಬೇಕು. ಹಾಕಿ ಏನು ಮಾಡಿದ್ರಿ, ಅದು ಅಲ್ಲಿ ಇಲ್ಲಿ ಹತ್ತಿತ್ತಲ್ರಿ, ಅದನ್ನೆಲ್ಲ ನಾನು ಇದ್ರೊಳಗೇನು ಮಿಕ್ಸರ್ ಜಾರ್ನಾಗ ನೀರು ಹಾಕಿ, ಆ ಮಿಕ್ಸರ್ ನೀರು ಏನು ಜಾರ್ನಾಗ ಹಾಕಿರ್ತೀನಲ್ಲ ಅದ್ರೊಳಗೆ ಇದನ್ನು ಕಲಿಸಿ ನೀರು ಅದ್ರಾಗ ಹಾಕಿ ಚಂದಾಗ ಅದನ್ನೇನು ಮಾಡ್ಬೇಕಂದ್ರೆ ಕಿವುಚ್ಕೋಬೇಕ್ರಿ. ಕಿವುಚಿದೆ ಒಂದು ಏನಕ್ಕೈತಿ ಹಿಟ್ಟ ಮುದ್ದೆ ಥರ ಹಾಕದ್ರಿ. ಅದರೊಳಗೆಲ್ಲ ನಾ ಏನು ಹಾಕಿನಲ್ಲ, ಮೆಂತ್ಯ ಪಲ್ಯ ಸೌತೆಕಾಯಿ ಬದ್ನಿಕಾಯಿ ಎಲ್ಲ ಗಜ್ಜರಿ ಇವೆಲ್ಲ ಏನಕ್ಕವಂದ್ರೆ ಮಿಕ್ಸ್ ಹಾಕವ್ರಿ. ಮಿಕ್ಸ್ ಆಗಿದ್ದು ಇವು ತೊಗೊಂಡು ಚಂದಾಗ ಹಿಟ್ಟು ನೀರು ಮಾಡ್ಕೋಬೇಕಂದ್ರೆ ಹೆಂಗೆ ನಾದ್ತೀರಂದ್ರೆ ಅದು ನಾದಿದ್ರೆ ಹದ ಐತ್ರಿ. ಅದು ಹದದ ಮ್ಯಾದ ನಾದಬೇಕು. ಅದನ್ನು ಹೆಂಗೆ ಬೇಕು ಹಂಗೆ ನಾದಬಾರ್ದು ರೀ. ಈಗ ಬುಟ್ಟ್ಯಾಗ ಹಾಕ್ಕೊಂಡು ನಾದಿ ಅದನ್ನು ಗುಂಡಕ ಮಾಡಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾ ಏನು ಮಾಡಿದೆ ಅಂದ್ರೆ ಅದನ್ನು ಮಿಕ್ಸ್ ಮಾಡಿ ಇಟ್ಟೆ ರೀ. ಈಗ ಏನು ಮಾಡೋದು, ಒಣ ಹಿಟ್ಟು ಇರ್ತೈತಲ್ಲ, ಆ ಒಣ ಹಿಟ್ಟೊಳಗೆ ಅವಕ್ಕೂರನ್ನ ಹಾಕಿ ಒಂದು ಪ್ಲ್ಯಾಸ್ಟಿಕ್ ಹಾಳಿ ತೋರಿ. ಯಾಕಂದ್ರೆ ಅದು ಚಂದ ಆಕೈತೆ. ಅಂದ್ರೆ ಹಿಂಗೆ ಇದ್ರ ಮ್ಯಾಗ ಮಾಡೋಕ್ಕಿಂತನೂ ನಾ ಈಗ ಇದ್ರ ಮ್ಯಾಗ ಮಾಡೀನಿ. ಅದ್ರ ಬದಲು ನೀವೇನು ಮಾಡಿರಿ, ಒಂದು ಪ್ಲ್ಯಾಸ್ಟಿಕ್ ಹಾಳಿ ಮಾಡಿರಿ. ಈ ಪ್ಲ್ಯಾಸ್ಟಿಕ್ ಹಾಳಿ ಮ್ಯಾಗ ಮಾಡಿ ಆ ಪ್ಲ್ಯಾಸ್ಟಿಕ್ ಹಾಳಿಲಿ ಅದನ್ನೇನು ಮಾಡೋದು, ಕೈಲೇ ಚಂದಾಗ ತೀಡೋದು. ಅದನ್ನು ಅಗಲು ಮಾಡಿ ಇಲ್ಲಿ ಮಗ್ಲು ಹಂಗೆ ಏನು ಮಾಡ್ಬೇಕಂದ್ರೆ ನಮ್ಮದು ಗ್ಯಾಸ್ ಚಾಲೂ ಮಾಡಿ ಹಂಚಿಟ್ಟಿರ್ಬೇಕು ರೀ. ಹಂಚ ಕಾಯ್ತಾ ತಿಳ್ಕೊರಿ. ಮೊದಲ ಹಂಚ ಸ್ವಚ್ಛಗೆ ಒರೆಸಿ ಇದನ್ನ ಹಿಂಗೆ ಮಾಡಿಕೊಂಡು ಏನು ಮಾಡೋದು ನೋಡ್ರಿ. ಈಗ ಪ್ಲ್ಯಾಸ್ಟಿಕ್ ಹಾಳಿ ತಂದೆ, ಅದು ಗಾಮಲಿಲ್ಲ, ಅದಕ್ಕೆ ಪ್ಲ್ಯಾಸ್ಟಿಕ್ ಹಾಳಿ ತಂದೆ. ಪ್ಲ್ಯಾಸ್ಟಿಕ್ ಹಾಳಿ ಮ್ಯಾಗ ಚಂದ ಹಾಕವ್ರಿ. ಈಗ ಹಂಚು ಕಾದೈತಿ, ಹಂಚಿನ ಮ್ಯಾಗ ಹಾಕಿ ಬಿಡುಮ್ರಿ. ಬಾಜು ಮತ್ತು ಕುಕ್ಕರ್ ಇಟ್ಟಿನಿ ರೀ, ಕುಂಡಿ ಗುರಿ ಹಚ್ಚಿ. ಇಲ್ಲಿ ನೋಡಿರಿ, ಹಂಚಿನ ಮ್ಯಾಗ ಇಟ್ಟು ಅದನ್ನೇನು ಮಾಡಿದೆ, ಸ್ವಲ್ಪ ಆಯಿಲ್ ಹಾಕಿದೆ ರೀ. ಸ್ವಲ್ಪ ಹಾಕಿದೆ, ಭಾಳ ತಿನ್ನಬೇಡ್ರಿ. ಯಾಕಂದ್ರೆ ಆಯಿಲ್ ತಿನ್ನೋದ್ರಿಂದ ಏನೇನೋ ಹೆಚ್ಚಾಕಾವು, ಹೊಟ್ಟಿ ಬರ್ತೈತಿ, ಅದು ಬರ್ತೈತಿ ಅಂತಾರೆ. ಈಗ ನೋಡಿರಿ, ಒಂದು ಕಡೆ ಬೆಂದ ಮ್ಯಾಗ ಮತ್ತೊಂದು ಕಡೆ ಚಂದಾಗ ಬೇಯಿಸೋದ್ರಿ. ಈಗ ಹಿಂಗೆ ಚಂದಾಗ ಇದು ಬೇಯ್ಬೇಕ್ರಿ. ಇದು ಅರ್ಧಂಬರ್ಧ ಬೇಯಿಸಿದ್ರಿ ಅಂದ್ರೆ ಚಂದ ಆಗೋದಿಲ್ಲ. ಈ ಚಂದಾಗ ಸ್ವಲ್ಪ ಅದು ಸ್ವಲ್ಪ ಕಪ್ಪು ಫುಲ್ ಹೊತ್ತಿಸಿಡಬಾರ್ದ್ರಿ. ಮತ್ತು ಸ್ವಲ್ಪ ಕಪ್ಪು ಆಗೋಮಟ ಬೇಯಿಸಿ ಅದನ್ನೇನು ಮಾಡ್ಬೇಕಂದ್ರೆ ಆ ಹಂಚಿನ ಮ್ಯಾಗ ಚಂದಾಗ ಬೇಯಿಸಿದ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ನಿಮಗೆ ಏನಕ್ಕವಂದ್ರೆ ರೆಡಿ ಆತವ್ರಿ ಅವೇ ತಾಲಿಪಟಿ.